ಮೈಸೂರಿನಲ್ಲಿ ಇಂದು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧವೇ ಹರಿಹಾಯ್ದಿದ್ದಾರೆ. ಇವತ್ತು ಸಂಜೆ 5:30ಕ್ಕೆ ನಡೆಯಬೇಕಿದ್ದ ಸಭೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಕಾದು ಸುಸ್ತಾಗಿ ಹೈರಾಣಾಗಿ ಹೋದರು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೇ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರ ವಿರುದ್ಧ ಹರಿಹಾಯ್ದರು. 5:30ಕ್ಕೆ ಕರೆದ ಸಭೆಗೆ ಕನಿಷ್ಠ ಪಕ್ಷ ಅರ್ಧ ಗಂಟೆಯಲ್ಲಾದರೂ ಸಭೆಗೆ ಬರಬೇಕಿತ್ತು. ಆದರೆ 7 ಗಂಟೆಗೆ ಸಭೆ ಆರಂಭ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಕಾರ್ಯಕರ್ತರು ಸುಸ್ತಾಗಿ ನಾಯಕರ ವಿರುದ್ಧ ಹರಿಹಾಯ್ದರು. ಸಮಯ ಪ್ರಜ್ಞೆ ಇಲ್ಲದೆ ಹೋದರೆ ಕಾಂಗ್ರೆಸ್ ಪಕ್ಷದ ನಾಯಕರು ಪಕ್ಷವನ್ನ ಹೇಗೆ ಮುನ್ನಡೆಸ್ತೀರಿ ಎಂದು ಆಕ್ರೋಶ ಹೊರಹಾಕಿದರು. ನಂತರ ಎಲ್ಲರನ್ನ ಸಮಾಧಾನ ಪಡಿಸುವ ಪ್ರಯತ್ನ ನಡೆಯಿತು. ಇಷ್ಟಾದರೂ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಅಸಮಾಧಾನ ಹೊರಹಾಕುವುದನ್ನು ಬಿಡಲೇ ಇಲ್ಲ. ಬ್ಯೂರೋ ರಿಪೋರ್ಟ್, ಪ್ರಜಾಧ್ವನಿ ಟಿವಿ, ಮೈಸೂರು. ಏನೋ ಗ್ರಹ ಹಿಡಿದು ಬಿಡ್ತದೋ ಗಡ ಬಡದು ಬಿಡ್ತದೋ ಕಾಂಗ್ರೆಸ್ನವ್ರಿಗೆ ಅಧಿಕಾರ ಬಂದ ಮೇಲೆ ಒಂಥರ, ಅಧಿಕಾರ ಇಲ್ಲದೆ ಇದ್ದಾಗ ಒಂಥರ ಆಗ್ತಾ ಇರ್ತದೆ. ಕುಮಾರಸ್ವಾಮಿ ಹೇಳಿದ್ರೆ ಸರ್, ನಾವು ಅಧಿಕಾರ ಇಲ್ಲದೆ ಇದ್ರೆ ಬಹಳ ಎಫೆಕ್ಟಿವ್ ಆಗಿ ಲೀಡರ್ಸ್ಗಳೆಲ್ಲ ಬರ್ತಾರೆ, ಪಕ್ಷಕ್ಕೆ ಕಚೇರಿಗೆ ಮೀಟಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅಧಿಕಾರ ಬಂದ ಮೇಲೆ ಒಬ್ಬರು ಸಿಗಲ್ಲ, ಏನು ಮಾಡಲ್ಲ. ಕಾರ್ಯಕರ್ತರಿಗೆ ಯಾವುದೋ ಒಂದು 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 ಕಾರ್ಡ್ ಇಟ್ಟು ಅದರಲ್ಲಿ ಏನು ಪ್ರಯೋಜನ ಆಗಲ್ಲ. ಎಲ್ಲ IAS KS ಆಫೀಸರ್ಸ್ ಕಂಟ್ರೋಲ್ ಇರೋದು ಒಬ್ಬರಿಗೂ ಏನು ಮಾಡೋದು. ಈಗಾಗಲೇ ಒಂದು ಪಟ್ಟಿ ಒಂದು ಟೀಮ್ ನ ಮಾಡಿ ಬಿಟ್ಬಿಡು. 2 ವರ್ಷಕ್ಕೆ ಒಂದ್ಸರಿಲ್ಲ, 1 ವರ್ಷಕ್ಕೆ 1.5 ವರ್ಷ 3 ಟರ್ಮ್ ನ ಮಾಡುವಂತ ಕೆಲಸವನ್ನ ಮಾಡಬೇಕಾಗ್ತದೆ. ಕಾರ್ಯಕರ್ತರು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಇದಕ್ಕೋಸ್ಕರ ಬರ್ತಾ ಇಲ್ಲ. ದಯಮಾಡಿ ನೀವು ಸ್ವಲ್ಪ ಸೀರಿಯಸ್ ಆಗಿ ತಾವು ಹೇಳ್ಬೇಕು ಸರ್. ಹೇಳಿ ಮುಖ್ಯಮಂತ್ರಿಗಳು ನಾ ಇವತ್ತು ಮಾಡಿದೆ ಉಪಮುಖ್ಯಮಂತ್ರಿ ನೇರವಾಗಿ ಹೇಳಿದೆ, ದಯಮಾಡಿ ನೀವು ಇದೊಂದು ವಾರದ ಒಳಗಡೆ ಬರೀ 8% ಇರುವಂತ ಒಂದು ರಾಜ್ಯದಲ್ಲಿ ಇವತ್ತು ಸರ್ಕಾರದ ವತಿಯಿಂದಲೇ ಕರೆ ಕೊಡ್ತಾರೆ. ಗಲ್ಲಿಯಲ್ಲೂ ಪ್ರತಿಭಟನೆ ಮಾಡ್ತಾರೆ, ಗಲ್ಲಿಯಲ್ಲೂ ಪ್ರತಿಭಟನೆ ಮಾಡ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಶುರುವಾಗಿ ನಡೀತದೆ. ವೆಸ್ಟ್ ಬೆಂಗಾಲ್ ಕ್ರಿಯೇಟ್ ಮಾಡೋದು ಸರ್ಕಾರ ಇಟ್ಕೊಂಡು ನಾವು